ಮಹೇಶ ಮಾಡಿದ ತಪ್ಪಿಗೆ ಜೈಲು ಪಾಲಾದ. ಆದರೆ ಆತನೊಬ್ಬನೇ ಸೆರೆಮನೆ ಪಾಲಾಗಿದ್ದರೆ ಚಿಂತಿಸಬೇಕಾಗಿರಲಿಲ್ಲ. ಜೊತೆಗೆ ಆತ ಇನ್ನೊಬ್ಬರನ್ನು ಕರೆದೊಯ್ದಿದ್ದ. ಅವರು ಯಾರೆಂದು ನೀವೇ ಕೇಳಿ. ನಾನು ತಪ್ಪು ಮಾಡಿದ್ದೀನಿ, ಆದರೆ ನಮ್ಮ ತಾಯಿ ನಿರಪರಾಧಿ. ಅವರು ಜೈಲಿಗೆ ಬಂದು ನನ್ನಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಒಬ್ಬ ಮಗನ್ನ ಎತ್ತೆ ಅಂತ ನಮ್ಮ ತಾಯಿಗೆ ನನ್ನಿಂದ ಜೀವಾವಧಿ ಶಿಕ್ಷೆ ಆಗಿದೆ. ನಮ್ಮ ತಾಯಿನೂ 7.5 ವರ್ಷ ಆಯಿತು ಸರ್. ನಮ್ಮ ತಾಯಿನೂ ಒಳಗಡೆನೇ ಇದ್ದಾರೆ. ನಾನು ಇಲ್ಲಿ ಪ್ರೆಗ್ನೆಂಟು, ನನ್ನ ತಂಗಿ ಅಲ್ಲಿ ಪ್ರೆಗ್ನೆಂಟು. ಇಲ್ಲಿ ಯಾರು ಮಾಡಿಕೊಟ್ಟಾರೋ ಅಂತ ಅವರು ಯೋಚನೆ ಮಾಡಿ ಹುಷಾರಿಲ್ಲದೆ ಅವರು ಕಣ್ಣು ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡ್ರು. ಸೊ ಅದು ನೋಡಿ ನಾರ್ದೆ ನಮ್ಗೆ ಏನಕ್ಕೆ ಇರಬೇಕು ನಮ್ಮ ಇಷ್ಟೆಲ್ಲ ಆದಮೇಲೆ ಅಂತ ನಮ್ಮ ಮನಸ್ಸು ಒಂಥರ ನಾಚಿಕಾಯ್ತದ ಸರ್. ಒಬ್ರಂಗೆ ಉಳ್ಕರಕ್ಕೆ ನಮ್ಮ ಮನ ಸ್ಟೋರಿನೀಗ ನಾವು ಮದುವೆಯಾಗಿ ನಮ್ಮನ್ನು ಬಾಣತನ ಮಾಡ್ಕೊಡೋರು ಇರಲಿಲ್ಲ. ನಮ್ಮ ತಾಯಿನೂ ಇಲ್ಲ. ಎಲ್ಲ ನನ್ನ ಗಂಡನೇ ಒಳ್ಳೆಯವರಾದಾಗ ನನ್ನ ಗಂಡ ನನ್ನ ಮಕ್ಕಳನ್ನ ಸಾಕೊಂಡು ಹೋದ್ರು. ಇನ್ಮೇಲಂತೂ ನಮ್ಮ ಕಲಿಯೋಕ್ಕಾಗಲ್ಲ. ನಮ್ಮ ಅಣ್ಣ ನಮ್ಮ ಜೊತೆಲಿರಬೇಕು. ನಮ್ಮ ಅಣ್ಣ ನಮ್ಮ ತಾಯಿನ ಬಿಡುಗಡೆ ಮಾಡ್ಕೊಳ್ಳಿ. ಜೈಲಿನಲ್ಲಿ ನಮ್ಮ ತಾಯಿ 15 ದಿನಕ್ಕೊಂದ್ಸಲ ನಾವು ನೋಡ್ತೀವಿ ಸರ್. ಒಂದೇ ಜೈಲಲ್ಲಿದ್ದರೂ ನಾವು ನಮಗೆ ಬೇಕಾದಾಗ ಹೋಗಿ ಮಾತಾಡುವಾಗಿಲ್ಲ. 15 ದಿನಕ್ಕೊಂದ್ಸಲ ಹೋಗಿ ನೋಡ್ತೀವಿ, ಮುಖ ನೋಡ್ತೀವಿ, ಒಂದು ಅರ್ಧ ಗಂಟೆ ಮಾತಾಡ್ತೀವಿ, ವಾಪಸ್ ಬಂದುಬಿಡ್ತೀವಿ. ಇನ್ನು 15 ದಿನವೇ ನಮ್ಮ ತಾಯಿನ ನಾವು ಕಾಯ್ಬೇಕು. ಮಹಿಳೆಯರನ್ನ ದಯವಿಟ್ಟು 5 ವರ್ಷ ತುಂಬಿದ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿಕೊಡಿ. ಯಾಕೆಂತಂದರೆ ಮಹಿಳೆಯರ ಗೋಳನ್ನು ಕಣ್ಣಿಂದ ನೋಡೋಕ್ಕಾಗಲ್ಲ. ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರು. ಊಟ ತಿಂಡಿ ಬಟ್ಟೆ ಎಲ್ಲ ಚೆನ್ನಾಗಿದೆ, ಆದರೂ ಮಾನಸಿಕವಾಗಿ ಅವರು ಮಕ್ಕಳು ಮೊಮ್ಮಕ್ಕಳು ಎತ್ಕೊಂಡು ಆಡಿಸೋ ವಯಸ್ಸಿನಲ್ಲಿ ಜೈಲಿಗೆ ಬಂದಿದ್ದಾರೆ. ಕೂತಿದ್ದು ಮೇಲ್ಕಾಗದೇ ಎದ್ದಳಕ್ಕಾಗದೇ ಇರತಕ್ಕಂಥ ಮಹಿಳೆಯರಿದ್ದಾರೆ, ಕಣ್ಣು ಕಾಣದೇ ಇರುವಂಥವರಿದ್ದಾರೆ. ಅವರೆಲ್ಲರೂ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಅಣ್ಣ ಬಂದು ಊರಲ್ಲಿ ಇರಬೇಕು, ಅದೇ ನಮ್ಮ ಆಸೆ. ಬೇಕಾದ್ರೆ ನಮ್ಮ ಪ್ರಾಣ ನಾಳೆಗೆ ಹೋಗ್ಬಿಡಿ. ನಮ್ಮ ಅಣ್ಣನ ಕರ್ಕೊಬಂದು ನಮ್ಮ ಊರಲ್ಲಿ ಅಣ್ಣ ತಂಗಿ ಅವ್ವ ಅಳಿಂದ್ರು ನನ್ನ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಸರ್. ಅದೇ ನನ್ನ ಆಸೆ. ಇನ್ಮೇಲೆ ನಮ್ಮ ಅಣ್ಣನ ಬಿಟ್ಟು ನಮಗಿರೋ ಶಕ್ತಿ ನಮ್ಮಲ್ಲಿಲ್ಲ. ಕೂತಿದ್ದ ಮೇಕ್ಕೆ ಹೇಳೋಕ್ಕಾಗದೆ ಅಂತಿರ್ತಕ್ಕಂಥ ಮುದುಕರು, ವಯಸ್ಸಾದವರು, ಕಾಯಿಲೆ ಇರೋರೆಲ್ಲ ಬಂದು ಜೈಲಲ್ಲಿದ್ದಾರೆ ಸರ್. ನಾನು ಒಬ್ಬ ತಪ್ಪು ಮಾಡಿದೆ, ನನ್ನ ಜೊತೆ ನಾನಲ್ಲ ಬೇರೆಯವರು ಒಬ್ಬ ತಪ್ಪು ಮಾಡಿದೆ, ಅವನ ಜೊತೆ 10-15 ಜನ ಕೇಸ್ಗೆ ಹಾಕಿ ಅವರೆಲ್ಲ ಜೀವೋದಯ ಶಿಕ್ಷೆಯನ್ನು ಕೊಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ನೋವಿದ್ದರೂ ಪ್ರತಿಭೆ ಇವರನ್ನು ಕೈಬಿಟ್ಟಿಲ್ಲ. ಮನ ಪರಿವರ್ತನೆ ಎಂಬ ನೆಪದಲ್ಲಿ ಸಂಕಲ್ಪ ಎಂಬ ಸಂಸ್ಥೆಯನ್ನು ನಿರ್ಮಿಸಿ ಕೈದಿಗಳ ಸುಧಾರಣೆಗೆ ಶ್ರಮಿಸುತ್ತಿರುವ ನಮ್ಮ ಹುಲುಗಪ್ಪ ಕಟ್ಟಿಮನಿಯವರ ಪರಿಶ್ರಮಕ್ಕೆ ಕೈದಿಗಳು ಚಿರಋಣಿಯಾಗಿರಲೇಬೇಕು. ಮಾವಯ್ಯ, ನೀನು ನನಗೊಂದು ಮೊಟ್ಟೆ ಕೊಡು, ನಾನು ನಿನಗೆ 2 ಕಿರೀಟ ಕೊಡ್ತೀನಿ. ಎಂತ ಕಿರೀಟ? ಮೊಟ್ಟೆಯನ್ನು ಇಬ್ಬಾಗವಾಗಿ ಸೀಳಿ ಮಧ್ಯದಲ್ಲಿರುವ ಲೋಳೆಯನ್ನು ಲಗಾಯಿಸಿ ಚಿಪ್ಪಿನ ಬಿಳಿ ಕಿರೀಟವನ್ನು ನಿನಗೆ ವರ್ಗಾಯಿಸುತ್ತೇನೆ. ನೀನು ನಿನ್ನ ಕಿರೀಟವನ್ನು ಇಬ್ಬಾಗವಾಗಿ ಸೀಳಿ 2 ಚೂರುಗಳನ್ನು ದಾನ ಮಾಡುವಾಗ ಹೀಗೆ ಮಾಡಿದ್ದೀಯ. ಏನ್ ಮಾಡೋದು? ನೀನು ನಿನ್ನ ಚಿನ್ನದ ತಲೆಯನ್ನು ಬಿಟ್ಕೊಟ್ಟಾಗ ಈ ಬೋಳ್ ತಲೆಯೊಳಗೆ ಬುದ್ಧಿ ಕಡಿಮೆ ಇತ್ತು. ನಿನ್ನ ಹೆಣ್ಣು ಮಕ್ಕಳ ಸಂಬಂಧ ಅದ್ಭುತವಾದದ್ದು. ನಿನ್ನ ಬುದ್ಧಿಯ 2 ಪಕ್ಕೆಗಳನ್ನು ಎರೆದು ನಡುವೆ ನೀನು ಏನೇನು ಉಳಿಸ್ಕೊಂಡಿಲ್ಲ. ಈಗ ಒಂದು ಕಡೆ ಎರೆದಿದ್ದು ಈಗ ಬರ್ತಾ ಇದೆ. ನಾನು ಈ ನಾಟಕದಲ್ಲಿ ವಿದೂಷಕನ ಪಾತ್ರ ಮಾಡ್ತಾ ಇದ್ದೀನಿ. ಇಡೀ ಸ್ಟೇಜಲ್ಲಿರುವ ಜನಗಳನ್ನು ನಾನು ನಗಿಸ್ಬೇಕು. ಅದನ್ನು ನಾನು ನಗಿಸೋರು ಯಾರೂ ಇಲ್ಲ ನನ್ನ ನಗಿಸೋರು. ಜೀವನ ಪೂರ್ತಿ ಕತ್ತಲಾಗಿ ಹೋಗಿದೆ ಸರ್. ನಮ್ಮ ಜೀವನ ಸಮಾಧಾನ ಮಾಡೋಂಥವ್ರಿಲ್ಲ. ಅಣ್ಣ ಇಲ್ಲ, ತಮ್ಮ ಇಲ್ಲ, ನನ್ನ ತಾಯಿ ಒಬ್ಬರೇ ನನಗೆ. ನನಗೆ ಆಸ್ತಿ ಅಂತ ಹೇಳಿದ್ರೆ ನಮ್ಮ ತಾಯಿ. ಅವ್ರನ್ನ ನನ್ನಿಂದ ನಾನು ಜೈಲಿಗೆ ಕರ್ಕೊಂಡ್ಬಂದಿದ್ದೀನಿ. ಅವರು ನಮ್ಮ ಅಣ್ಣನ ಬಿಡಿಸ್ಕೊಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಅಣ್ಣ ಬರಬೇಕು, ನಮ್ಮ ಜೊತೆಲಿರಬೇಕು. ಆವತ್ತಿನ ದಿವಸದಲ್ಲಿ ನೀನೇನು ಬೇರೆಯವರೇನು ಮಾಡಿಲ್ಲ. ನಿಮ್ಮ ಸೋದರದತ್ತಿನ ಕಾರಣಾಂತರದಲ್ಲಿ ನೀನು ಆವತ್ತು ಮಾಡಿರ್ಬೋದು. ಅಂದರೆ ಈಗ ನಿನ್ನಲ್ಲಿ ಒಳ್ಳೆ ನಂಬಿಕೆ ನಮ್ಗೆ ಬಂದಿದೆ. ಇನ್ನು ವಿಚಾರ ಎಲ್ಲ ನಮ್ಗೆ ತಿಳಿದು ಬಂದೋಗಿದೆ. ಆದ್ದರಿಂದ ಇಲ್ಲಿಂದ ಈಚೆಗೆ
ಕರೆಕ್ಟಾಗಿ ಮಾತ್ರ ಮಾಹಿತಿ ನೀನು ಹೊರಟೋಗು. ಇಲ್ಲಿ ಬಂದು ನೀನು ನೆಮ್ಮದಿಯಿಂದ ಇರಪ್ಪ. ನಾವೆಲ್ಲ ಭಾಗವಹಿಸ್ತೀವಿ ಇದಕ್ಕೆ. ಇಡೀ ನಮ್ಮ ಗ್ರಾಮನಿಗೆ ನಿನಗೆ ಒಳ್ಳೇದು ಮಾಡೋಕ್ಕೆ ನಾವು ಅಭಿಪ್ರಾಯ ಪಟ್ಟಿದ್ದೀವಿ. ದಯವಿಟ್ಟು ಇದನ್ನೆಲ್ಲನೂ ಪರಿಶೀಲಿಸಿ ನೋಡಿ ಜೀವಾವಧಿ ಶಿಕ್ಷೆ ಬಂದಿಗಳನ್ನ ಒಳ್ಳೆತನವಾಗಿರೋಂಥ ಕೈದಿಗಳನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಬೇರೆ ರಾಜ್ಯಗಳಲ್ಲಿ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾಯಿದ್ದಾರೆ, 7 ವರ್ಷ 8 ವರ್ಷ ತುಂಬಿದಂಥವ್ರು. ನಮ್ಮ ರಾಜ್ಯದಲ್ಲಿ 2006ನೇ ಇಸ್ವಿಯಿಂದ ಈಚೆಗೆ ಯಾರನ್ನೂ ಬಿಡುಗಡೆ ಮಾಡಿಲ್ಲ. ಅದಕ್ಕಿಂತ ಹಿಂದೆ 2006ರಿಂದ ಹಿಂದೆ ಪ್ರತಿ 10 ವರ್ಷಕ್ಕೆ ಜೀವಾವಧಿ ಶಿಕ್ಷಾ ಬಂದಿಗಳನ್ನ ಬಿಡುಗಡೆ ಮಾಡ್ತಾಯಿದ್ರು. ಇವಾಗ 6 ವರ್ಷದಿಂದ ನಿಂತೋಗಿದೆ. ಎಷ್ಟೋ ಜನಕ್ಕೆ ವಯಸ್ಸಾಗಿ ಜೈಲಲ್ಲಿ ತಿರೋಗಿದ್ದಾರೆ, ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಜೈಲಲ್ಲಿದ್ದಾರೆ, ತುಂಬ ಕಷ್ಟ ಅನುಭವಿಸ್ತಾರೆ. ಇದನ್ನೆಲ್ಲ ನೋಡಿ ದಯವಿಟ್ಟು ಪರಿಶೀಲನೆ ಮಾಡಿ ನಮ್ಮಂಥ ನಿರಪರಾಧಿಗಳನ್ನ ಅಪರಾಧಿಗಳಲ್ಲೂ ಪರಿವರ್ತನೆ ಆಗಿರ್ತಾರೆ ಸರ್. ಇವತ್ತು ಉದಾಹರಣೆ ನನ್ನ ಊರಿನಲ್ಲಿ ನಾನು ಓದ್ತಾ ಇರಬೇಕಾದ್ರೆ ನನ್ನ ಕ್ಲಾಸ್ ರೂಮಲ್ಲಿ ನಾನು ಪ್ರತಿಯೊಬ್ಬರ ಜೊತೆ ಜಗಳ ಮಾಡ್ತಾಯಿದ್ದೆ. ಇವಾಗ ನಾನು ಜೈಲಿಗೆ ಬಂದಿದ್ದೀನಿ, 9 ವರ್ಷ ಆಗಿದೆ, ನಾನು ಒಬ್ಬರ ಜೊತೆ ನಾನು ಜಗಳ ಮಾಡಿಲ್ಲ. ಮುಖ್ಯಮಂತ್ರಿಗಳ ಹುಟ್ಟಿದಬ್ಬಕ್ಕೋಸ್ಕರ ಪ್ರಯುಕ್ತ ಕೈದಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಅಂತ ಆಸೆಯಿಂದ ಇದ್ದೀವಿ. ಆಯುಧ ರಕ್ತಪಾತ ಬಯಸುತ್ತೆ. ಹಾಗಂತ ಆಯುಧಕ್ಕೆ ಆಹಾರ ಒದಗಿಸೋದಲ್ಲ ಮನುಷ್ಯನ ಕಾಯಕ. ನಮ್ಮೆಲ್ಲರಿಗೂ ಸುಂದರ ಬದುಕಿದೆ. ಖೈದಿಗಳ ಮನ ಪರಿವರ್ತನೆ ಜೈಲಿನಲ್ಲಿ ಅಲ್ಲ, ಸಮಾಜದಲ್ಲಾಗಬೇಕಿದೆ. ತಪ್ಪು ನಡೆಯೋದು ಸಮಾಜದ ನಡುವೆ. ಇದೇ ಸಮಾಜದ ನಡುವೆಯೇ ಖೈದಿಯನ್ನ ಮುಖ್ಯ ವಾಹಿನಿಗೆ ತರಲು ಎಲ್ಲರ ಸಹಕಾರ ಅತ್ಯಗತ್ಯ.